ಮ್ಯಾಮ್ ಇದು 3/4 ಗಂಟೆ ಬೇಯಿಸ್ಬೇಕು. ನಿಧಾನಕ್ಕೆ ಬೇಯಿಸ್ರಿ, ಏನಾಗಲ್ಲ. ಇದು ಅವಸರ ಪಡ್ಬೇಡ್ರಿ. ಇದೆಷ್ಟು ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಹಳ್ಳಿ ಕಿಚನ್. ಇವತ್ತು ಸ್ಯಾಮೆ ಅಕ್ಕಿ ಉಪ್ಪಿಟ್ಟು ಮಾಡ್ತೀವಿ. ಅದು ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಿಂದಿನ ಕಾಲದಾಗೆಲ್ಲ ಚೆನ್ನಾಗಿ ಮಾಡ್ಕೊಂಡು ತಿನ್ನೋರು ಇದನ್ನ. ಸ್ಯಾಮೆ, ಊದಲು, ಕೊರಲೆ ಅವೆಲ್ಲ. ಈಗ ನಮಗೆ ಸ್ಯಾಮೆ ಅಕ್ಕಿ ಸಿಕ್ಕಿದಾವೆ, ಅದರಿಂದ ಉಪ್ಪಿಟ್ಟು ಮಾಡಿ ತೋರಿಸ್ತೀನಿ ಬನ್ನಿ ಇವತ್ತು. ಸ್ಯಾಮೆ ಅಕ್ಕಿ ಉಪ್ಪಿಟ್ಟು ಮಾಡಲು ಏನೇನು ಬೇಕಂತ ನೋಡೋಣ. ಕರಿಬೇವು, ಸಾಸಿವೆ, ಜೀರಿಗೆ, ಆಮೇಲೆ ಉದ್ದಿನಬೇಳೆ, ಕಡಲೆಬೇಳೆ, ಇದು ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಆಮೇಲೆ ಈರುಳ್ಳಿ, ಸ್ವಲ್ಪ ಟೊಮಟೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಹುಣಸೆಹಣ್ಣು, ಆಮೇಲೆ ಎಣ್ಣೆ, ತುಪ್ಪ ಸ್ವಲ್ಪ. ಇದು ಸ್ಯಾಮೆ ಅಕ್ಕಿ. ಇದು ಈಗ ಬನ್ನಿರಿ ಹೇಗೆ ಮಾಡೋದಂತ ನೋಡೋಣ. ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆ ಕಮ್ಮಿ ಅನಿಸುತ್ತೆ, ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಣ್ರಿ. ಈ ಎಣ್ಣೆ ಬಿಸಿ ಆದಮೇಲೆ ಈ ಎಣ್ಣೆ ಬಿಸಿಯಾಗಿದೆ, ಸ್ವಲ್ಪ ಸಾಸಿವೆ, ಆಮೇಲೆ ಸ್ವಲ್ಪ ಜೀರಿಗೆ, ಕರಿಬೇವು, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ. ಇವೊಂದು ಸ್ವಲ್ಪ ಗೋಲ್ಡನ್ ಕಲರ್ ಚೆನ್ನಾಗಿ ಹುರ್ಕೊಂಡ್ಬಿಡ್ರಿ. ಇವನು ಉದ್ದಿನಬೇಳೆ, ಕಡಲೆಬೇಳೆ, ಈ ಗೋಲ್ಡನ್ ಕಲರ್ ಆಗಿದ್ದಾವೆ ಉದ್ದಿನಬೇಳೆ, ಕಡಲೆಬೇಳೆ. ಇದು ಹಸಿಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಹಾಕಿದ್ಮೇಲೆ ಈರುಳ್ಳಿ, ಈರುಳ್ಳಿನ ಗೋಲ್ಡನ್ ಕಲರ್ ಹುಡ್ಕೊಂಡ್ಬಿಟ್ರಿ ಚೆನ್ನಾಗಿ, ಹಂಗಾದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ.
ಇದು ಶಾಮೆ ಅಕ್ಕಿ ಉಪ್ಪಿಟ್ಟು ಮಾಡ್ಬೇಕಂದ್ರೆ ಮಿನಿಮಮ್ 4 ಗಂಟೆ 5 ಗಂಟೆ ನೆನೆಸಿರ್ಬೇಕು ಶಾಮೆನ. ಹಂಗಾದ್ರೆ ಚೆನ್ನಾಗಿ ಬರುತ್ತೆ. ಹಿಂದೆಲ್ಲ ಮಾಡಿದ್ರೆ ಅದು ಚೆನ್ನಾಗಿ ಬರೋಲ್ಲ. ಎಷ್ಟು ನೆನೆಸಿದ್ರೂ ಅಷ್ಟು ಚೆನ್ನಾಗಿ ಉಪ್ಪಿಟ್ಟು ಬರುತ್ತೆ, ಇಲ್ಲದ್ರೆ ಚೆನ್ನಾಗಿ ಬರೋಲ್ಲ. ಒಂದು ಮಿನಿಮಮ್ 4 ಗಂಟೆ ನೆಂದಿರ್ಬೇಕು ಅದು. ಹಂಗಾಗಿ ನೆನೆಸ್ಕೊಂಡು ಮಾಡಿರಿ ಉಪ್ಪಿಟ್ಟು, ಹಂಗಾದ್ರೆ ಸೂಪರಾಗಿ ಬರುತ್ತೆ. ಈಗ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಕಲರ್ ಬಂದೇವೆ. ಈಗ ಟಮಟೆ ಹಣ್ಣು ಹಾಕ್ತೀನಿ. ಈಗ ಟೊಮೊಟೊ ಹಾಕಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ನಮ್ಗೆ ಎಷ್ಟು ಬೇಕೋ ರುಚಿಗೆ ಅಷ್ಟು ಉಪ್ಪು ಹಾಕ್ಕೊಳ್ರಿ. ಮಾಡಿ ಟೊಮಾಟೊ ಈಗ ಎಲ್ಲ ಈರುಳ್ಳಿ ಟೊಮಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ನೀರು ಹಾಕೋಣ. ನಾನು ಇದರಿಂದ ಒಂದು ಅಕ್ಕಿ ತಗೊಂಡಿನಿ, ಇದರಲ್ಲಿ 3 ನೀರು ಹಾಕ್ಬೇಕು ನೀವು. ಹಂಗಾದ್ರೆ ಇದು ಶಾಮೆ ಅಕ್ಕಿ ಕರೆಕ್ಟಾಗಿ ಬರುತ್ತೆ. 2 ಹಾಕ್ಬೇಡ್ರಿ, 3 ಹಾಕ್ರಿ. ನೀರು ಜಾಸ್ತಿ ಬೇಕಿದೆ ಶಾಮೆ ಅಕ್ಕಿ ಬೇಯಕ್ಕೆ. ನಾವು 1 ತಗೊಂಡಿನಿ, 3 ನೀರು ಹಾಕ್ತೀನಿ ನಾನು ಈ ಜಗ್ಗಿಲಿ. ಇದರಲ್ಲಿ 1 ತಗೊಂಡಿನಿ ಅಕ್ಕಿ, ಇದರಲ್ಲಿ 3 ಹಾಕ್ರಿ ನೀರು. ಇದು ಚೆನ್ನಾಗಿ ಕುದಿಲಿ, ಆಮೇಲೆ ಅಕ್ಕಿ ಹಾಕಣ್ರಿ. ನೀರು ಕುದೀತಾ ಇದೆ, ಈಗ ಅಕ್ಕಿ ಹಾಕೊಂಬರ್ರಿ. ಈಗ ಸ್ವಲ್ಪ ಹುಣಸೆ ಹುಳಿ ಬಿಡಣ್ರಿ. ಹುಣಸೆ ಹುಳಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹುಣಸೆ ಹುಳಿ ಹಾಕಿದ್ಮೇಲೆ ಈಗ ಅಕ್ಕಿ ಹಾಕೋಣ. ಇವಾಗ ಶಾಮೆ ಅಕ್ಕಿ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ನೆನೆಸಿರ್ಬೇಕು ನೀವು. ಒಟ್ಟಿಗೆ ಒಂದು 4 ಗಂಟೆ ಮಿನಿಮಮ್ ನೆನೆಸಿರ್ಬೇಕು. ಈ ಶಾಮೆ ಅಕ್ಕಿ ಹಾಕಿದ್ವಿ, ಚೆನ್ನಾಗಿ ಬೇಲಿದು. ನೀವು ಇದಕ್ಕೆ ಬೇಕಾದ್ರೆ ತರಕಾರಿನ ಹಾಕ್ಬೋದು. ಬೀನ್ಸು, ಕ್ಯಾರೆಟು, ಆಮೇಲೆ ಗೆಡ್ಡೆಕೋಸು, ಬಟಾಣಿ ಅವೆಲ್ಲ ಹಾಕ್ಕೊಬೋದು. ನಿಮ್ಗೆ ಬೇಕಾದ್ರೆ ಹಾಕ್ಕೊಳ್ರಿ, ಚೆನ್ನಾಗಿರೋದು. ಅದು ಚೆನ್ನಾಗಿರ್ತದೆ ತರಕಾರಿ ಹಾಕಿ ಮಾಡಿದರೆ. ನೀವು ಬೇಕಾದ್ರೆ ಹಾಕ್ಕೊಳ್ರಿ. ಹಾಕ್ಕೊಂಡು ತರಕಾರಿ ಎಲ್ಲ ಹಾಕ್ಕೊಂಡು ಮಾಡ್ಕೊಬೋದು. ನಾವು ಹಿಂಗೆ ಮಾಡಿದ್ದೀವಿ ಸಿಂಪಲ್ಲಾಗಿ. ನೀವು ಬೇಕಾದ್ರೆ ತರಕಾರಿ ಹಾಕ್ಕೊಂಡು ಮಾಡ್ಕೊಬೋದು. ಉಪ್ಪಿಟ್ಟು ಚೆನ್ನಾಗಿ ಬರುತ್ತೆ. ಇದನ್ನು ಅಕ್ಕಿ ಅದು ಉಪ್ಪಿಟ್ಟು ರೆಡಿಯಾಗಿ ಬಂತೀಗ. ನೀವು ಒಂದು ಸತ್ತು ಮನೇಲಿ ಟ್ರೈ ಮಾಡಿರಿ, ಭಾಳ ತುಂಬ ರುಚಿಯಾಗಿರುತ್ತೆ. ನಿಮ್ಗೆ ಅಕ್ಕಿ ಸಿಗೋದಂದ್ರೆ ಆನ್ಲೈನಾಗ ಸಿಗ್ತವೆ, ಆಮೇಲೆ ಚಿತ್ರದುರ್ಗದಾಗ ಸಿಗ್ತವೆ, ದಾವಣಗೆರೆಗೆ ಸಿಗ್ತವೆ. ಯಾವಾಗ ಹೋಗಿರ್ತಾರಲ್ಲ ಅವಾಗ ತಂಬರ್ರಿ, ಭಾಳ ಚೆನ್ನಾಗುತ್ತೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ರೈಸು. ಈ ಅಕ್ಕಿ ಬಗ್ಗೆ ಫುಲ್ಲು ಮಾಹಿತಿ ಬೇಕಾದರೆ ಡಾಕ್ಟರ್ ಖಾದರ್ ಅಂತ ಯೂಟ್ಯೂಬ್ ಚಾನಲ್ ಹೊಡ್ರಿ, ಅದ್ರಾಗ ಬರುತ್ತೆ. ಡಾಕ್ಟರ್ ಖಾದರ್ ಅಂತ ಹೇಳ್ರಿ, ಬರುತ್ತೆ. ಅದ್ರ ನೋಡ್ರಿ, ಇದ್ರ ಬಗ್ಗೆ ಅಕ್ಕಿ ಬಗ್ಗೆ ಎಲ್ಲ ಮಾಹಿತಿ ಎಲ್ಲ ಹೇಳ್ತಾರೆ. ಇದು ಏನೇನು ಬೆನಿಫಿಟ್ ಇದೆ ಅಂತ ಎಲ್ಲ ಡೀಟೇಲ್ಸಾಗಿ ಹೇಳ್ತಾರೆ. ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ ರೈಸ್, ಇದನ್ನ ಮನೇಲಿ ಮಾಡ್ಕೊಂಡು. ಇದೇನು ಶಾಮೆ ಉಪ್ಪಿಟ್ಟು ರೆಡಿಯಾಗಿ ಬಂತು. ಮಿನಿಮಮ್ ಇದು 3/4 ಗಂಟೆ ಬೇಯಿಸ್ಬೇಕು. ನಿಧಾನಕ್ಕೆ ಬೇಯಿಸ್ರಿ, ಏನಾಗಲ್ಲ. ಇದು ಅವಸರ ಪಡ್ಬೇಡ್ರಿ. ಇದು ಎಷ್ಟು ಚೆನ್ನಾಗಿ ಬೇಯ್ತೈತೋ ಅಷ್ಟು ಚೆನ್ನಾಗಿರುತ್ತದೆ. ಇನ್ನೂ ರೆಡಿಯಾಗಿ ಬಂತು ಈಗ ಉಪ್ಪಿಟ್ಟು. ಅದು ಅಕ್ಕಿ ಜಲ್ದಿ ಬೇಯೋದಿಲ್ಲ, ನಿಧಾನಕ್ಕೆ ಬೇಯುತ್ತೆ. ಮಿನಿಮಮ್ 3/4 ಗಂಟೆ ಹಿಂಗೆ ಬೇಯಿಸ್ರಿ, ಚೆನ್ನಾಗಿ ಬರುತ್ತೆ. ಇನ್ನು ರೆಡಿ ಆಯಿತು. ಈಗ ಟೇಸ್ಟ್ ಮಾಡಿ ನೋಡೋಣ ರೀ. ಈ ಉಪ್ಪಿಟ್ಟೆಲ್ಲ ಫೈನಲ್ ಆಗಿದೆ. ಈಗ ಸ್ವಲ್ಪ ಕೊತ್ತಂಬರಿ ಹಾಕಿ ಎಲ್ಲ ರೆಡಿ ಆಗೈತೆ. ಈಗ ಟೇಸ್ಟ್ ಮಾಡಿ
ನೋಡೋಣ ಬರ್ರಿ ಈಗ